ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಮಾರ್ಟಿನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಯಾವಾಗ ರಿಲೀಸ್ ಆಗ್ತಾ ಇದೆ, ಯಾರೆಲ್ಲ ಇದಕ್ಕೆ ಬರ್ತಾರೆ, ಎಷ್ಟು ದೊಡ್ಡದಾಗಿ ಈ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಮಾರ್ಟಿನ್ ಸಿನಿಮಾದ ಲೆವೆಲ್ ಈಗ ಯಾವ ಲೆವೆಲ್ಗಿದೆ, ಅದ್ರ ಕ್ರೇಜ್ ಯಾವ ಲೆವೆಲ್ಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮಾರ್ಟಿನ್ ಸಿನಿಮಾ ಧ್ರುವ ಸರ್ಜಾ ಅವರ ನಟನೆಯಲ್ಲಿ AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂಥ ಸಿನಿಮಾ. ಈ ಸಿನಿಮಾ ಅಕ್ಟೋಬರ್ 11ನೇ ತಾರೀಕು ದೇಶದಾದ್ಯಂತ ರಿಲೀಸ್ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿತ್ತು. ಇದು ಮುಂಚೆ ನಾವು ಅಂದ್ಕೊಂಡಿದ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೆ ಸಿನಿಮಾ ತಂಡ ನಿನ್ನೆ ಕೊಟ್ಟಂಥ ಪ್ರೆಸ್ ಮೀಟ್ನಲ್ಲಿ ಈ ಸಿನಿಮಾ ಕೇವಲ ಪ್ಯಾನ್ ಇಂಡಿಯಾ ಆಗಿಲ್ಲದೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿ ರಿಲೀಸ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಈಗ ಆಲ್ರೆಡಿ ಚೈನೀಸ್ ಮತ್ತು ಜಾಪನೀಸ್ ಅಲ್ಲಿ ಈ ಸಿನಿಮಾದ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಬೇರೆ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಮಾಡೋದು ಬ್ಯಾಲೆನ್ಸ್ ಇದೆ. ಸೊ ಈ ಸಿನಿಮಾದ CG ವರ್ಕ್ಸು ವರ್ಕಿಂಗಲ್ಲಿದೆ. ಸೊ ಅಕ್ಟೋಬರ್ 11ಕ್ಕೆ ಈ ಸಿನಿಮಾ ಬರೋದು ಕನ್ಫರ್ಮ್ ಆಗಿದೆ. ಈ ಸಿನಿಮಾದ ಟ್ರೈಲರ್ ಈಗ ಆಗಸ್ಟ್ 5ನೇ ತಾರೀಕು ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಫಿಕ್ಸ್ ಆಗಿದ್ದಾರೆ. ಈ ಟ್ರೈಲರ್ನ ಮುಂಬೈನಲ್ಲಿ ಸಂಜೆ 5 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮುಖಾಂತರ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಪ್ರೆಸ್ ಮೀಟ್ ಕೇವಲ ಸಾಧಾರಣ ಪ್ರೆಸ್ ಮೀಟ್ ಆಗಿರಲ್ಲ, ಯಾಕಂದರೆ ಈ ಪ್ರೆಸ್ ಮೀಟ್ಗೆ ಬರ್ತಾ ಇರೋದು ಬರೀ ಕರ್ನಾಟಕ ಅಲ್ಲ, ಬರೀ ಇಂಡಿಯಾದವರಲ್ಲ, ಪ್ರಪಂಚದ ಎಲ್ಲ ಮುಖ್ಯ ದೇಶಗಳಿಂದ ಪತ್ರಕರ್ತರನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ನ ಮಾಡಿ ಸಿನಿಮಾ ತಂಡ ಈ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದೆ. ಸೊ ಇದೇ ಮೊದಲನೇ ಬಾರಿಗೆ ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರೆಸ್ ಮೀಟ್ನ ಮಾಡ್ತಾ ಇರೋದು. ಯಾಕಂದರೆ ಯಾವುದೇ ಸಿನಿಮಾಗಳು ಕೂಡ ಇಂಟರ್ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ನ ಕರೆದಿರಲಿಲ್ಲ. ಸೊ ಇದೇ ಮೊದಲನೇ ಬಾರಿಗೆ ಒಂದು ಕನ್ನಡ ಸಿನಿಮಾ ಇಡೀ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿಯಲ್ಲೇ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರೆಸ್ ಮೀಟ್ನ ಮಾಡ್ತಾ ಇರೋದು ನಮ್ಮ ಕನ್ನಡದ ಹೆಮ್ಮೆಯಾಗಿದೆ. ಸೊ ಈ ಪ್ರೆಸ್ ಮೀಟ್ನಲ್ಲಿ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟ್ರೈಲರು ಮಾರ್ಟಿನ್ ಟ್ರೈಲರ್ 1 ಆಗಿರುತ್ತೆ. ಅಂದರೆ ಈ ಸಿನಿಮಾ ಮತ್ತೊಂದು ಟ್ರೈಲರ್ನ ರಿಲೀಸ್ ಟ್ರೈಲರ್ ಆಗಿ ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಆಗಸ್ಟ್ 5ನೇ ತಾರೀಕು ಸಂಜೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ 4ನೇ ತಾರೀಕು ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ವೀರೇಶ್ ಥಿಯೇಟರ್ನಲ್ಲಿ ಒಂದು ಶೋ ಅಲ್ಲಿ ತೋರಿಸಲಾಗುತ್ತೆ. ಆಗಸ್ಟ್ 2ನೇ ತಾರೀಕಿಂದ ಈ ಟ್ರೈಲರ್ ಬುಕ್ಕಿಂಗ್ಗೆ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮೊದಲ ಟ್ರೈಲರ್ ಲಾಂಚ್ ಆಗುತ್ತೆ, ಅದು ವೀರೇಶ್ ಥಿಯೇಟರ್ಲಿ. ಅದಾದ ಮೇಲೆ ಆಗಸ್ಟ್ 5ನೇ ತಾರೀಕು ಮುಂಬೈನಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಟ್ರೈಲರ್ ಲಾಂಚ್ ಆಗುತ್ತೆ. ಇದುವರೆಗೂ ಎಲ್ಲರೂ ದೊಡ್ಡದಾಗಿ ಆಡಿಯೋ ಲಾಂಚ್ ಇವೆಂಟ್ಸ್ನ ಮಾಡ್ತಿದ್ರು, ಆದರೆ ಇದೇ ಮೊದಲನೇ ಬಾರಿಗೆ ಒಂದು ಟ್ರೈಲರ್ ಲಾಂಚ್ ಇವೆಂಟು ನಡೀತಾ ಇದೆ. ಇದು ಇವೆಂಟ್ ಆಗಿರಲ್ಲ, ಇದೊಂದು ದೊಡ್ಡ ಪ್ರೆಸ್ ಮೀಟ್ ಆಗಿರುತ್ತೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಸೊ ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಲೆವೆಲ್ಗೆ ಬೆಳೀಲಿ, ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳು ಪ್ರಪಂಚದಾದ್ಯಂತ ಓಡಲಿ, ಕನ್ನಡ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ಗಳು ಹೆಚ್ಚಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.